ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ವೈಕುಂಠ ಏಕಾದಶಿ ಹಬ್ಬದ ದಿವಸ ನಾನು ಕಳಸ ಗಂಟೆ ಉದ್ಧರಣೆ ಮಾತ್ರ ತೊಳಿತಾ ಇದ್ದೀನಿ. ನಾನು ಭಾನುವಾರನೇ ಎಲ್ಲ ತೊಳೆದು ರೆಡಿ ಮಾಡಿಬಿಟ್ಟಿದ್ದೆ ದೇವ್ರ ಮನೆ. ಇವತ್ತು ದೇವ್ರ ಮನೆ ಒರೆಸ್ಕೊಂಡು ಪೂಜೆ ಮಾಡ್ಕೊಳ್ತಾ ಇದ್ದೀವಿ ಇಷ್ಟು ತೊಳ್ಕೊಂಡು. ಯಾಕಂದರೆ ಕೆಲ್ಸಕ್ಕೆ ಹೋಗೋ ದಿನ ದೇವ್ರನ್ನೆಲ್ಲ ತೊಳ್ಕೊಂಡು ನಾವು ಕೆಲ್ಸಕ್ಕೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಯಾಕಂದರೆ ನೆಮ್ಮದಿಯಾಗಿ ಪೂಜೆನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಭಾನುವಾರನೇ ಎಲ್ಲ ತೊಳೆದು ಸ್ವಚ್ಛ ಮಾಡಿಬಿಟ್ಟಿದ್ದೆ. ಇವತ್ತು ಪೂಜೆ ಮಾಡಿಕೊಂಡು ದೇವ್ರ ಮನೆ ಒರೆಸ್ಕೊಂಡು ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಡ್ಬೋದು ಆರಾಮಾಗಿ. ಹಾಗಾಗಿ ಇವತ್ತು ತಿಂಡಿ ಕೆಲಸನೂ ಇಲ್ಲ, ಯಾಕಂದರೆ ತಿಂಡಿ ಮಾಡಲಿಲ್ಲ. ಇವತ್ತು ಉಪವಾಸ ಇರೋಣ ಅಂದ್ಕೊಳ್ತಾ ಇದ್ದೀವಿ. ನಾವು ಹೊಸ ಮನೆಗೆ ಬಂದು ಇದು ಮೊದಲನೇ ಹಬ್ಬ ನಮ್ಮದು, ವೈಕುಂಠ ಏಕಾದಶಿ ಹಬ್ಬ. ನಮ್ಮ ಗೃಹಪ್ರವೇಶ ಆಗಿ ಕರೆಕ್ಟಾಗಿ 1 ತಿಂಗಳು ಆಯಿತು. ಈ ಹಬ್ಬ ಬರೋಷ್ಟೊತ್ತಿಗೆ ನಮ್ಮನೆಗೆ ಬಂದವರೆಲ್ಲ, ಗೃಹಪ್ರವೇಶಕ್ಕೆ ಬಂದವರೆಲ್ಲ ನಮಗೆ ಕಮೆಂಟ್ ಮಾಡಿ ಹೇಳಿದ್ದು ಏನು ಗೊತ್ತಾ, ಪ್ರತಿಯೊಬ್ಬರ ಮನೆಗೆ ಗೃಹಪ್ರವೇಶಕ್ಕೆ ಹೋದರೆ ಮನೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡ್ತಾರೆ. ನಮ್ಮ ಮನೆಗೆ ಬಂದವರು ಯಾರು ಮನೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿಲ್ಲ. ಆದರೆ ಯಾಕಂದರೆ ನಮ್ಮ ಮನೆ ಇನ್ನೂ ಇಂಟೀರಿಯಲ್ಲ ಏನು ಮಾಡಿಸಿಲ್ಲ, ಖಾಲಿ ಇದೆ. ಆದ್ರೂ ಅದು ಒಂದು ವಾಸ್ತು ಪ್ರಕಾರ ಕಟ್ಟಿರೋದಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ದವರು ಇದ್ದಾರೆ. ನಮ್ಮ ಮನೆಗೆ ಬಂದವರೆಲ್ಲ ನಮ್ಮ ಮನೆ ದೇವರಾದ ರಂಗನಾಥ ಸ್ವಾಮಿ ಚೆನ್ನಾಗಿದೆ, ನೀವು ಫೋಟೋ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನಮಗೆ ತುಂಬ ಖುಷಿ ಆಯಿತು. ಆದರೆ ಅಷ್ಟೇ ಚೆನ್ನಾಗಿದೆ ಫೋಟೋ, ರಿಯಲಾಗಿ ನೋಡೋದಕ್ಕೆ ತುಂಬಾ ಖುಷಿ ಆಯಿತು. ನಾವು ಬೆಳ್ಳಿದು ತೊಗೋಬೇಕು ಅಂತ ನನ್ನ ಮಗನಿಗೆ ತುಂಬ ಅಂದರೆ ತುಂಬಾ ಯಾವತ್ತಿಂದನೂ ಆಸೆ ಇದೆ. ಇವಾಗ ಮನೆ ಕಟ್ಟಿದ್ದೀವಲ್ವ, ಸ್ವಲ್ಪ ಫೈನಾನ್ಷಿಯಲಿ ಇರೋದ್ರಿಂದ ನಾವು ಈ ಫೋಟೋ ತಂದು, ಆದರೆ ಬೆಳ್ಳಿದು ತಂದಿದ್ರು ಇಷ್ಟು ಕಮೆಂಟ್ ಮಾಡ್ತಾಯಿದ್ರು ಇಲ್ಲೋ. ಈ ಫೋಟೋ ಅಂತೂ ಬಂದಿರೋರು ಪ್ರತಿಯೊಬ್ಬರು ಹೇಳ್ಬಿಟ್ಟೆ ಹೋದರು, ಫೋಟೋ ತುಂಬ ಚೆನ್ನಾಗಿದೆ ಅಂತ. ನಮಗೂ ತುಂಬಾ ಖುಷಿ ಆಯಿತು. ನಾನು ದೇವಸ್ಥಾನಕ್ಕೆ ಬಂದೆ. ವೈಕುಂಠ ಏಕಾದಶಿ ಅಂದರೆ ಉತ್ತರ ದ್ವಾರದಲ್ಲಿ ದರ್ಶನ ಮಾಡೋದಕ್ಕೆ ವೈಕುಂಠ ಏಕಾದಶಿ ಅಂತ ಹೇಳ್ತಾರೆ. ಇದು ಯಾಕೆ ಅಂದರೆ, ನಮ್ಮ ಆಳ್ವಾರ್ ಅಂತ ಒಬ್ಬ ಮಹಾವಿಷ್ಣುವಿನ ಅತ್ಯಂತ ಪ್ರಿಯವಾದ ಭಕ್ತ. ಅವರು ಮಹಾವಿಷ್ಣುವಿನ ಪಾದಕ್ಕೆ ಕೂಡ ಅವರು ನಮ್ಮ ಆಳ್ವಾರು. ನೀವು ಎಲ್ಲೇ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋದರೂ ನಮ್ಮ ಆಳ್ವಾರು ಇದ್ದೇ ಇರ್ತಾರೆ. ಅವರು ಯಾರು ಅಂತ ತುಂಬ ಜನಕ್ಕೆ ಸರಿಯಾಗಿ ಗೊತ್ತಿಲ್ಲ. ಇದು ನನಗೂ ಮೊದಲು ಗೊತ್ತಿರಲಿಲ್ಲ. ನಾನು ಎಲ್ಲೋ ಒಂದು ಪ್ರವಚನಕ್ಕೆ ಹೋದಾಗ ನನಗೆ ಈ ವಿಷಯ ಗೊತ್ತಾಯಿತು. ನಾನು ಅದಕ್ಕೆ ಮುಂಚೆ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಎಲ್ಲೋದ್ರೂ ನಮ್ಮ ಆಳ್ವಾರನ್ನ ನೋಡಿದ್ದೀನಿ. ಯಾರನ್ನ ಕೇಳಿದ್ರು ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ನಮ್ಮ ಆಳ್ವಾರು ಮಹಾವಿಷ್ಣುವಿನ ಅತ್ಯಂತ ಪ್ರಿಯವಾದ ಭಕ್ತ. ಅವರು ಭೂಲೋಕದಲ್ಲಿ ಎಲ್ಲ ಕಡೆ ಮಹಾವಿಷ್ಣುವಿನ ಲೀಲೆಗಳನ್ನು ಎಲ್ಲ ಕಡೆ ಹರಡೋಕ್ಕೆ ವೈಕುಂಠದಿಂದ ಭೂಲೋಕಕ್ಕೆ ಬಂದಿರ್ತಾರಂತೆ. ಮತ್ತು ಭೂಲೋಕದಿಂದ ವೈಕುಂಠಕ್ಕೆ ಹೋಗೋ ದಿನವೇ ಇದು ವೈಕುಂಠ ಏಕಾದಶಿ ಅಂತ ಕರೀತಾರಂತೆ. ಮಹಾವಿಷ್ಣುವಿಗೇ ಅಷ್ಟೊಂದು ಸಂಭ್ರಮ, ನಮ್ಮ ಆಳ್ವಾರು ವೈಕುಂಠಕ್ಕೆ ಬರ್ತಾ ಇದ್ದಾರಲ್ಲ ಅಂತ. ಅಂದರೆ ಮಹಾವಿಷ್ಣುವಿಗೆ ಎಷ್ಟು ಪ್ರಿಯವಾದವರು ಅಂತ ನಾವು ತಿಳ್ಕೊಬೇಕು. ಅಷ್ಟು ಪ್ರಿಯವಾದ ಭಕ್ತರ ಸ್ವಾಗತ ಮಾಡೋಕ್ಕೋಸ್ಕರ ಮಹಾವಿಷ್ಣುವು ವೈಕುಂಠ ದ್ವಾರವನ್ನು ತೆರೆದು ವೈಕುಂಠ ದ್ವಾರದಲ್ಲಿ ಆತನ ಸ್ವಾಗತ ಮಾಡೋಕ್ಕೋಸ್ಕರ ವೈಕುಂಠ ದ್ವಾರದಲ್ಲಿ ನಿಂತಿರ್ತಾರಂತೆ. ಈ ಕತೆ ಕೇಳೋಕ್ಕೆ ಎಷ್ಟು ಚೆನ್ನಾಗಿದೆ. ವೈಕುಂಠ ದ್ವಾರದಲ್ಲಿ ತನ್ನ ಪರಮ ಭಕ್ತನನ್ನು ಸ್ವಾಗತ ಮಾಡೋಕ್ಕೆ ನಿಂತಿದ್ದಾರೆ ಅಂದರೆ ನಾವು ಎಷ್ಟು ಪುಣ್ಯ ಮಾಡಿದ್ವಲ್ಲ ಇವತ್ತಿನ ದಿವಸ ವೈಕುಂಠ ದ್ವಾರದಿಂದ ಮಹಾವಿಷ್ಣುವಿನ ದರ್ಶನ ಮಾಡೋಕ್ಕೆ. ಹಾಗಾಗಿ ಪ್ರತಿಯೊಬ್ಬರೂ ವೈಕುಂಠ ಏಕಾದಶಿ ದಿನ ಮಹಾವಿಷ್ಣುವಿನ ದರ್ಶನ ಮಾಡಿ ಎಲ್ಲರಿಗೂ ಒಂದು ಒಳ್ಳೆ ಆರೋಗ್ಯ ಕೊಡಲಿ. ಯಾಕಂದರೆ ಆರೋಗ್ಯ ಒಂದು ಇದ್ದರೆ ನಾವು ಏನು ಬೇಕಾದರೂ ಅಚೀವ್ ಮಾಡ್ಬೋದು. ನಾವು ಇವತ್ತು ನಾನು ನನ್ನ ಮಗ ಎಲ್ಲ ದರ್ಶನ ಬೆಳಗ್ಗೆನೇ ಮಾಡ್ಕೊಂಬಂದಿದ್ದೀವಿ. ನಾವು ಪ್ರತಿ ವರ್ಷ 2 ಸರಿ ದರ್ಶನ ಮಾಡ್ತೀವಿ, ಸಂಜೆನೂ ಹೋಗ್ತೀವಿ ದರ್ಶನಕ್ಕೆ. ತುಂಬಾ ಖುಷಿ ಆಯಿತು. ನಿಮಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ನಾನು ಇವತ್ತು ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ತುಂಬ ಸುಸ್ತಾದರೆ ಒಂದು ಸ್ವಲ್ಪ ಅವಲಕ್ಕಿ ತಿನ್ಕೊಂಡ್ಬಿಡ್ತೀನಿ. ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಇನ್ನೂ ಸಾಕಷ್ಟು ವಿಷಯ ಹೇಳೋದಿದೆ. ಯಾಕಂದರೆ ನಮ್ಮ ಮನೆ ಕಟ್ಟುವಾಗ ಏನೇನು ತೊಂದರೆಗಳಾಯಿತು, ಮತ್ತು ಗೃಹ ಪ್ರವೇಶದ ಟೈಮಲ್ಲಿ ಫೈನಾನ್ಷಿಯಲ್ ಆಗಲಿ ಏನೇನು ತೊಂದರೆ ಆಯಿತು ಎಲ್ಲ ನಿಮ್ಮೊಂದಿಗೆ ಹಂಚ್ಕೊತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.